ನಮ್ಗೆ ಯಾವ ತರ ಗಾಡಿಗಳಿಗೆ ನಂಬರ್ ಪ್ಲೇಟ್ ಇರಲ್ಲ ಆ ತರ ಈ ಬೋಟ್ಗಳಿಗೂ ಗೌರ್ಮೆಂಟ್ ದವ್ರು ನಂಬರ್ ಪ್ಲೇಟ್ ಕೊಟ್ಟರು, ರಿಜಿಸ್ಟ್ರೇಷನ್ ನಂಬರ್. ಇಲ್ಲಿ ನೋಡ್ತಿರಲ್ಲ, ಇದು ರೆಡಿ ಆಗಿದ್ದ ಬೋಟ್. ಈಗ ಅವ್ರು ಬರ್ತಾ ಇರ್ತಾವ, ಫಿಶಿಂಗ್ ಮಾಡಕ್ ಹೋಗ್ತಾರು. ಏನೇನೋ ಮುಚ್ಚಿಟ್ಟಾರು. ಇದೆಲ್ಲ ಬಲಿ ಐತಿ, ಮೀನ್ ಬಲಿ ಐತಿ. ಇಲ್ಲೊಂದು ಬೋಟ್ ರೆಡಿ ಆಗೈತಿ, ಅಲ್ಲೊಂದು ಬೋಟ್ ರೆಡಿ ಆಗೈತಿ. ಅಲ್ಲಿ ಒಬ್ರು ಅಂಕಲ್ ಈಗ ತಾನೇ ಜಸ್ಟ್ ಮೀನ ಹಿಡ್ಕೊಂಡ್ ಬಂದಿದ್ದಾರು. ಮಷೀನ್ ಉಂಟಲ್ಲ, ಚಿಮ್ಮಣ್ಣೆ ಮಷೀನ್ ದೋಣಿ, ಅವ್ರಿಗೆ ಮಾತ್ರ ಇದು ಕೊಡ್ತಾರೆ, ಸಬ್ಸಿಡಿಲಿ ಕೊಡ್ತಾರೆ. ನಿಮ್ಗೆ ಅದರಲ್ಲಿ 50 ರೂಪಾಯಿ ಕೆರೆಸೇನ್ ಆದ್ರೆ 35 ರೂಪಾಯಿ ಕೊಡ್ತಾರೆ ಅಷ್ಟೇ ಅವ್ರಿಗೆ ಸವಲತ್ತು. ಒಂದು ತಿಂಗಳಿಗೆ ಒಂದು 150-200 ಲೀಟರ್ ಕೊಡ್ತಾರೆ ಅವ್ರಿಗೆ ಮಷೀನ್. ನಮ್ಮ ಈ ಸಣ್ಣ ಬೋಟ್ಗಳಿಗೆ ಅಷ್ಟೇ ಕೊಡೋದಿಲ್ಲ, ಏನೂ ಇಲ್ಲ. ಬಲೆ ಮೊದಲೆಲ್ಲ ಬಲೆ ಕೊಡ್ತಿದ್ರು, ಈಗಿಲ್ಲ. ನಮ್ಗೆ ಒಂದು ಸಲ ಸಿಗ್ಲ ಬಲೆ, ಬಾಕ್ಸ್ ಹೆಂಗಸರಿಗೆ ಮಾಡ್ಲಿಕ್ಕೆ ಈ ತರ ಎಲ್ಲ ಕೊಡ್ತಿದ್ರು, ಬುಟ್ಟಿ. ಈಗ ಯಾವ್ದು ಒಂದು 4-5 ವರ್ಷ ಆಯ್ತು, ಏನೂ ಕೊಡ್ತಾ ಇಲ್ವಾ? ನೋಡಿರ್ಲ, ಇಷ್ಟು ದೊಡ್ಡ ಸಮುದ್ರದಾಗ ಅಷ್ಟೆಲ್ಲ ಕಷ್ಟಪಟ್ಟ ಮೀನದು ಹಿಡಿದು ಜೀವನ ಸಾಗಿಸ್ತಾರು. ಬಟ್ ನಮ್ ದುಡ್ಡೇ ನಮ್ಗೆ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ನಮ್ದು ತಿಂಗಳ 190 ರೂಪಾಯಿ 80 ರೂಪಾಯಿ ತುಂಬಿಸ್ಕೊಂಡ್ರೆ ಅದೇ ನಮ್ಗೆ ಹಣ ಬರ್ಲಿಲ್ಲ. 3 ವರ್ಷ ಆಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ಮೀನ ಹಿಡಿತಾರು. ಬಟ್ ಆದ್ರ ಗೌರ್ಮೆಂಟ್ ಇಂದ ಏನ್ ಅವ್ರಿಗೆ ಯಾವ್ದೋ ಒಂದು ಸವಲತ್ತಿಲ್ಲ.